ಹುಟ್ಟೂರಿನಲ್ಲಿ ಮನೆ ದೇವರಿಗೆ ಪೂಜೆ ಸಲ್ಲಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರ ತಂದೆ ಎಚ್ ಡಿ ದೇವೇಗೌಡರು. ಹುಟ್ಟೂರು ಹರದನಹಳ್ಳಿಯಲ್ಲಿ ಅವರ ಮನೆ ದೇವರು ಏನಿದ್ದಾರೆ ಅವರಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ ಎಚ್ ಡಿ ದೇವೇಗೌಡರು. ಹರಪನಹಳ್ಳಿಯ ದೇವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದೇವೇಗೌಡರು ಭಾಗಿಯಾಗಿದ್ದರು. ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. JDS ನಾಯಕ ಎಚ್ ಡಿ ದೇವೇಗೌಡರು ಪೂಜೆ ಹವನ ಕೆಲವೊಂದು ಏನು ಮನಸ್ಸಲ್ಲಿರ್ತದೆ ಅದನ್ನು ಬೇಡಿಕೊಂಡು ಪೂಜೆಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಅವರ ಪುತ್ರ ಎಚ್ ಡಿ ರೇವಣ್ಣ ಕೂಡ ಭಾಗಿಯಾಗಿದ್ದರು. ಸೊಸೆ ಭವಾನಿ ಸೇರಿದಂತೆ ಅವರ ಕುಟುಂಬಸ್ಥರು ಕೂಡ ಭಾಗಿಯಾದರು ಅಂತ ಹೇಳಲಾಗ್ತಾ ಇದೆ. ಹಾಸನದಲ್ಲಿ ನಡೆಯಲಿರುವಂತಹ JDS ಕಾರ್ಯಕರ್ತರ ಸಮಾವೇಶ ಏನಿದೆ ಅದಕ್ಕೂ ಮುಂಚೆ ಈ ಒಂದು ಪೂಜೆಯನ್ನು ಸಲ್ಲಿಸಿದ್ದಾರೆ. ಎಲ್ಲ ರೀತಿಯಾಗಿ ಚೆನ್ನಾಗಾಗಲಿ ಅಂತ ಹೇಳಿ ದೇವೇಗೌಡರು ಮತ್ತು ಅವರ ಕುಟುಂಬ ಎಲ್ಲರೂ ಕೂಡ ಭಾಗಿಯಾಗಿದ್ದರು ಈ ಒಂದು ಪೂಜೆಯಲ್ಲಿ. JDS ಪಕ್ಷದ ಶಕ್ತಿಯನ್ನು ವರ್ಚಸ್ಸನ್ನು ಹೆಚ್ಚಿಸುವಂತಹ ಒಂದು ರೀತಿಯಲ್ಲಿ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ JDS ಪಕ್ಷಕ್ಕೆ ಸ್ಥಾಪನೆಯಾಗಿ 25 ವರ್ಷ ಆಗಿತ್ತು. ಆ ಒಂದು ಸಂಭ್ರಮವನ್ನು ಇಡೀ ರಾಜ್ಯದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಆಚರಣೆ ಮಾಡಿದರು. JDS ಪಕ್ಷದ ಕಾರ್ಯಕರ್ತರು, ನಾಯಕರು, ಮುಖಂಡರುಗಳೆಲ್ಲರೂ ಸೇರಿಕೊಂಡು ಈಗ JDS ಪಕ್ಷದ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ. ಆ ಸಮಾವೇಶಕ್ಕೆ ಯಾವುದೇ ರೀತಿಯಂಥ ಒಂದು ವಿಘ್ನ ಬರಬಾರ್ದು, ಕೈಗೊಳ್ಳುವಂತಹ ಎಲ್ಲ ಕೆಲಸಗಳು ಕೂಡ ಚೆನ್ನಾಗಿ ಆಗಬೇಕು ಅಂತ ಹೇಳಿ ದೇವೇಗೌಡರು ಈಗ ದೇವರ ಮೊರೆ ಹೋಗಿದ್ದಾರೆ. ಅವರ ಹುಟ್ಟೂರಿನಲ್ಲಿ ಏನಿದೆ ದೇವಸ್ಥಾನ ಅಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಹರದನಹಳ್ಳಿ ಏನಿದೆ ಅವರ ಹುಟ್ಟೂರದು ಮನೆ ದೇವರಿಗೆ ಅಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಅವರ ಪಕ್ಷದ ವರ್ಚಸ್ಸಿಗಾಗಿ, ಪಕ್ಷವನ್ನು ಬಲಪಡಿಸೋಕೆ, ಮುಂದೆ ಬರುವಂತಹ ಚುನಾವಣೆಗಳನ್ನು ಒಂದು ರೀತಿಯಲ್ಲಿ ಉತ್ತಮವಾಗಿ ಎದುರಿಸೋಕೆ, ಇನ್ನು ಅವರ ಕಾರ್ಯಕರ್ತರಲ್ಲಿ ಶಕ್ತಿಯನ್ನು ತುಂಬೋಕೆ, ಹುಮ್ಮಸ್ಸನ್ನು ತುಂಬೋಕೆ ದೇವೇಗೌಡರು ಇಲ್ಲಿವರೆಗೂ ಕೂಡ ಓಡಾಡ್ತಾ ಇದ್ದಾರೆ. ಇಷ್ಟೇ ಇಳಿ ವಯಸ್ಸಾದರೂ ಕೂಡ ಅವರು ರಾಜಕೀಯವಾಗಿ ಸಕ್ರಿಯವಾಗಿ ತೊಡಗಿಸ್ಕೊಳ್ತಾ ಇದ್ದಾರೆ. ಈಗ JDSನ ಸಮಾವೇಶ ನಡೀತಾ ಇರೋದ್ರಿಂದ ಆ ಸಮಾವೇಶಕ್ಕೂ ಮುಂಚೆ ಈ ರೀತಿಯಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿರುವಂಥ ನಿಜಕ್ಕೂ ಕೂಡ ಅವರ ಕಾರ್ಯಕರ್ತರು ಎಲ್ಲೋ ಒಂದು ಕಡೆ ಇನ್ನಷ್ಟು ಶಕ್ತಿಯನ್ನು ಹೆಚ್ಚಿಸುತ್ತೆ. ಯಾಕಂದರೆ ದೇವೇಗೌಡರು ಇಷ್ಟು ವರ್ಷ ವಯಸ್ಸಾದರೂ ಕೂಡ ಈ ರೀತಿಯಾಗಿ ಒಂದು ರಾಜಕೀಯವಾಗಿ ತುಂಬ ಓಡಾಡ್ತಾ ಇದ್ದಾರೆ, ಆ್ಯಕ್ಟಿವ್ ಆಗಿದ್ದಾರೆ. ಅಂಥವ್ರು ನೋಡಿ ನಾವು ಕಲಿಬೇಕಾಗಿದೆ ಅನ್ನುವಂಥ ರೀತಿಯಲ್ಲಿ ಯುವ ಕಾರ್ಯಕರ್ತರೆಲ್ಲರೂ ಕೂಡ ಅವರನ್ನು ರೋಲ್ ಮಾಡಲಾಗಿ ತೆಗೆದುಕೊಳ್ತಾ ಇದ್ದಾರೆ. ಇದೆಷ್ಟೋ ಜನಕ್ಕೆ ಒಂದು ಶಕ್ತಿ ಆಗುತ್ತೆ. ಇನ್ನು ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗ್ತಾರೆ ಗೊತ್ತಾ. ಈಗ ಸದ್ಯಕ್ಕೆ ಪೂಜೆಯಲ್ಲಂತೂ ರೇವಣ್ಣ ಅವರು ಭಾಗಿಯಾಗಿದ್ದಾರೆ, ಸೊಸೆ ಭವಾನಿ ಅವರು ಕೂಡ ಭಾಗಿಯಾಗಿದ್ದರು. ಅವರೆಲ್ಲರೂ ಸೇರಿಕೊಂಡು ಪೂಜೆಯನ್ನು ಸಲ್ಲಿಸಿದ್ದಾರೆ. ಹಾಸನದಲ್ಲಿ ನಡೆಯುತ್ತೆ JDS ಕಾರ್ಯಕರ್ತರ ಒಂದು ಸಮಾವೇಶ. ಆ ಸಮಾವೇಶಕ್ಕೆ ಇವರು ಈ ರೀತಿಯಾಗಿ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮೊದಲು ದೇವರ ಮೊರೆಯನ್ನು ಹೋಗೋಣ, ಆ ನಂತರ ಸಮಾವೇಶವನ್ನು ಮಾಡೋಣ, ಅಲ್ಲಿ ಒಳ್ಳೆಯ ಜನಬೆಂಬಲ ಸಿಗುತ್ತೆ, ಪಾಸಿಟಿವ್ ಆದಂಥ ಒಂದು ರೆಸ್ಪಾನ್ಸ್ ಸಿಗುತ್ತೆ ಅನ್ನೋಂಥ ರೀತಿಯಲ್ಲಿ ದೇವೇಗೌಡರು ಈ ರೀತಿಯಾಗಿ ದೇವರ ಮೊರೆಯನ್ನು ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗಷ್ಟೇ JDS ಪಕ್ಷದ ಒಂದು ವರ್ಚಸ್ಸು ಎಲ್ಲೋ ಕೆಲವೊಂದು ಕಡೆ ಹೆಚ್ಚಾಗ್ತಾ ಇದೆ ಅನ್ನುವಂಥ ಮಾತುಗಳು ಬರ್ತವೆ. ಅದನ್ನು ಇನ್ನಷ್ಟು ನಾವು ವೃದ್ಧಿ ಮಾಡಬೇಕು, ಅದನ್ನು ಹಾಗೆ ತೆಗೆದುಕೊಂಡು ಹೋಗ್ಬೇಕು ಮೇಲಕ್ಕೆ. ಬೇರೆಯವರು ಯಾರೇ ಏನೇ ಟೀಕೆ ಮಾಡಿದ್ರು ಕೂಡ ಅದಕ್ಕೆ ತಲೆ ಕೆಡಿಸ್ಕೊಳ್ಳದೆ ನಾವು ನಮ್ಮ ಕೆಲಸವನ್ನು ನಾವು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ದೇವೇಗೌಡರು ನಡ್ಕೊಳ್ತಾ ಇದ್ದಾರೆ. ಹಾಗೆ ಕುಮಾರಸ್ವಾಮಿ ಆಗಿರ್ಬೋದು ಮತ್ತು JDS ನಾಯಕರು ಎಲ್ಲರೂ ಕೂಡ ಅದೇ ನಿಟ್ಟಿನಲ್ಲಿ ಸಾಗ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.